ಶ್ರೀ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ಕುಂಭಾಭಿಷೇಕ 22ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಯುವಕರು ಶ್ರೀ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಶ್ರೀ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಚಾರಿಟಬಲ್ ಟ್ರಸ್ಟ್ ಇವರ ಜಂಟಿಯಾಗಿ ಈ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಹಾಗೂ ಇಂದಿನ ವಿಶೇಷವೇನೆಂದರೆ ನಮ್ಮ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ನಮ್ಮ ಮೈಸೂರು ಸಾಕಾಮಠದ ಶ್ರೀ ಸೋಮನಾಥ ಸ್ವಾಮೀಜಿಯವರು ಬಂದು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ಕೊಟ್ಟರು. ಸುಮಾರು 11 ಗಂಟೆಗೆ ದೇವಸ್ಥಾನದಿಂದ ಉತ್ಸವ ಮೂರ್ತಿ ಮೆರವಣಿಗೆ ಮುಖಾಂತರ ಹೊರಟು ನಮ್ಮ KG ಕೊಪ್ಪಲಿನ ಪ್ರಮುಖ ರಸ್ತೆ ಬರಕ್ಕಿ ರಾಮೇಗೌಡರವರ ಸರ್ಕಲ್ಲು, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಸರ್ಕಲ್ಲು, ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಸರ್ಕಲ್ ಬಳಸಿಕೊಂಡು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಅಮ್ಮನವರ ದೇವಸ್ಥಾನದ ಮುಂಭಾಗದಿಂದ ಬಂದು ನ್ಯೂ ಕಾಂತರಾಜರ್ಸ್ ರೋಡ್ ಮೂಲಕ ನಮ್ಮ ದೇವಸ್ಥಾನವನ್ನು ತಲುಪಿ ಉತ್ಸವ ಮೂರ್ತಿ ಕೊನೆಗೊಂಡಿತು. ಮತ್ತು ಜಾನಪದ ಕಲಾತಂಡಗಳೊಂದಿಗೆ ಈ ಮೆರವಣಿಗೆ ಮೆರುಗು ನೀಡಿತ್ತು. ಸಹಸ್ರಾರು ಜನಸಂಖ್ಯೆಯು ಸೇರಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಪ್ರತಿ ವರ್ಷವೂ ಇದೇ ರೀತಿ ಯಶಸ್ವಿಯಾಗಿ ಅನ್ನ ಸಂತರ್ಪಣೆ ನಡೆಯಲಿದೆ. ಮತ್ತು ಸುಮಾರು 10,000 ಜನರಿಂದ ಪ್ರಸಾದ ಸೇವನೆ ಮಾಡಲಿದ್ದಾರೆ. ಹಾಗೂ ಇದಕ್ಕೆ ಶುಭ ಕೋರಿ ನಮ್ಮ ಊರಿನ ಹಿರಿಯ ಯಜಮಾನರುಗಳು, ಹಿರಿಯ ಪೈಲ್ವಾನರುಗಳು ಮತ್ತು ಸಂಘ ಸಂಸ್ಥೆಯವರು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಮುಂದೆ ಹೋಗ್ರ ಒಂದು ಸ್ವಲ್ಪ ಒಳಗಡೆ ಬರ್ಸೋರ್ ಮರ ದಾರಿ ಬಿಡ್ರ ಯಾರು ಇವರು ಅಕ್ಕಿ ಊಟಕ್ಕೆ ಮುಂಚೆ ಕಾಯ್ಕ ನಿಂತವ್ರೆ ಅಂತ ಹೇಳುವೆ. ಪಾಟ್ಲಾಣ